ವೆಲ್ಕಮ್ ಬ್ಯಾಕ್. ಸೂರಜ್ ರೇವಣ್ಣ MLC ಅರೆಸ್ಟ್ ಆಗಿ ಈಗ ಬೆಂಗಳೂರಿನತ್ತ ಆಗಮಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಷಡ್ಯಂತ್ರ ಇದೆಯಾ ಇದರ ಹಿಂದೆ ಅನ್ನೋ ಪ್ರಶ್ನೆ. ಕೋರ್ಟ್ ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ ಅಂತೇಳಿ ಈ ಮಾತನ್ನು ಹೇಳಿರೋದು ಮಾಜಿ ಸಚಿವ HOD ರೇವಣ್ಣ. ಅದು ಬೆಂಗಳೂರಿನಲ್ಲಿ ಕಾಲ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ. ಸೂರಜ್ ಬಂಧನದ ಹಿಂದೆ ಷಡ್ಯಂತ್ರ ಇದೆ, ಎಲ್ಲವೂ ಕೂಡ ಗೊತ್ತಿದೆ ಅಂತೇಳಿ ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸದ ಬಳಿ ಅವರು ಈ ಒಂದು ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ನೋಡಿ. ಮಾಡಲಿ ಬಿಡಿ, ಯಾರು ಬೇಡ ಅಂದರೆ. ಈಗ ಇದ್ರ ಬಗ್ಗೆ ನಾನೇನು ಹೇಳಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ಈಗ ಏನು ನಡೀತಾ ಇದೆ ರಾಜ್ಯದಲ್ಲಿ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ. ಈ ಷಡ್ಯಂತ್ರಕ್ಕೆಲ್ಲ ಎದುರನು ನಾನೇನು ಎದುರೋಗಲ್ಲ. ಗೊತ್ತಿದೆ ಏನು, ಅದು ಕಾಲವೇ ನಿರ್ಧರಿಸುತ್ತೆ ಅಷ್ಟೆ. ಯಾರು ಷಡ್ಯಂತ್ರ ಸರ್? ಅದು ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರ್ದು ಏನು ಎಂತು ಅಂತ ನಿಮಗೆ ಬಿಡ್ತೀವಿ. ನಾನೇನು ಹೇಳೋಕ್ಕೋಲ್ಲ. ಇವೆಲ್ಲ ಎದುರಿಸಿ ನ್ಯಾಯಾಂಗ ಇದೆ, ಅದು ಏನೈತೆ ಅದ್ರ ಬಗ್ಗೆ ಗೌರವ ಇದೆ. ನಾವಂತೆ ನೆನ್ನೆ ಸೂರಜೇ ಇಲ್ವಾ, ಏನೇನು ನಡೆದಿದೆ ಗೊತ್ತಿಲ್ವ, ಮೊನ್ನೆಯಿಂದ ನಡೆದಿರೋ ಘಟನೆಗಳು 3 ದಿವಸ. ಅಲ್ಲ ಸರ್, ನಿಮ್ಮ ಕಡೆಯವರು ದೂರು ಕೊಡೋಕೆ ಹೋಗಿದ್ರು? ಅದು ನನಗೆ ಗೊತ್ತಿಲ್ಲಪ್ಪ. ಅದೇನಂತ ಟೈಮ್ ಬರುತ್ತೆ, ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಸೂರಜ್ ರೇವಣ್ಣ ಸಹಾಯಕ ಶಿವು ಅನ್ನೋರು ದೂರು ಕೊಟ್ಟಕ್ಕೆ ಹೋಗಿದ್ರಂತ ಒಳಗೆ ನರಸೀಪುರಕ್ಕೆ. ಅದೇನು ಗೊತ್ತಿಲ್ಲ ಸರ್. ಕಾಲ ಬಂದಾಗ ಎಲ್ಲ ಹೇಳ್ತೀನಿ. ಆ ಟೈಮ್ ಬರಲೇ ನಡೀರಿ ಅಷ್ಟೇ. ರೇವಣ್ಣ ಕುಟುಂಬ ಸದಸ್ಯರ ಒಬ್ಬೊಬ್ಬರ ಮೇಲೂ ಕೂಡ ಒಂದೊಂದು ರೀತಿಯ ಆರೋಪ ಕೇಳೋಕೆ ಸಿಕ್ಕ ಬೆನ್ನಲ್ಲೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ಸಿಗರು ಇದೀಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ನ ವಿರುದ್ಧ ಸಮರ ಸಾರಿದೆ. ಅದರಲ್ಲೂ ಸೂರಜ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೇಳೋಕೆ ಸಿಕ್ಕ ನಂತರ ಕಾಂಗ್ರೆಸ್ಸಿಗರು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬೇರೆ ಎಲ್ಲ ವಿಚಾರಗಳಲ್ಲಿ ಪ್ರತಿಭಟನೆ ಹಾಗೆ ಉದ್ದುದ್ದದ ಭಾಷಣ ಮಾಡುವ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಈ ವಿಚಾರದಲ್ಲಿ ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋದು ಅವರ ಮಾತಿನ ಅರ್ಥ. ಮತ್ತೊಂದು ಕಡೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ತಪ್ಪು ಮಾಡಿರೋದು ಸಾಬೀತಾದ್ರೆ ಶಿಕ್ಷೆ ಖಚಿತ ಅಂತ ಮಾತನಾಡಿದ್ದಾರೆ ಮತ್ತೋರ್ವ ಸಚಿವ ಈಶ್ವರ್ ಖಂಡ್ರೆ. ನೋಡಿ, ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಿಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ನೀವು ನಮಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ. ಅವ್ರ ಮೇಲೆ ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ? ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ? ಇನ್ನೂ ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೇ ಓಡಾಡ್ತಾ ಇದ್ದಾರಲ್ಲ. ಯಾವತ್ತನ ಅವ್ರ ಬಾಯಿಂದ ಇಲ್ಲ, ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ, ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ ಚುಕ್ಕೆಯನ್ನು ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ, ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಕೊಡ್ತೀವಿ, ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ. ಈ ಪ್ರಕರಣಗಳ ಬಗ್ಗೆ ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಯಾವುದೇ ಅಕ್ರಮಗಳಾಗಿದ್ದರೆ
ಯಾವುದೇ ಅಪರಾಧ ಆಗಿದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ ಹೇಳಿಕೆ ಏನಿರಬೇಕಾಗಿದೆ? ನೋಡಪ್ಪ, ನಾವು ಅದನ್ನು ಈಗ ಅದೇನೋ ಎಂತ ಗೊತ್ತಿಲ್ಲ, ನಾವು ಮೀಡಿಯಾದವ್ರಿಗೆ ಹಿಂಗೆ ಮಾಡಿ ಅಂತ ನಾವು ಹೇಳೋಕ್ಕಾಗ್ತಲ್ಲ. ನೀವು ಅದನ್ನು ನಿಮಗೆ ಬಿಟ್ಟು ವಿಚಾರ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ. ಅದನ್ನು ಮೀರಿದ ಕೋರ್ಟ್ ಇದೆ, ವಿಷಯ ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು? ಇದು ನಮ್ಮ ಕೈಲಿದೆಯಾ? ನಾವೇನಾದ್ರು ಅದನ್ನು ಸರಿಪಡಿಸೋದಕ್ಕೆ ಅಥವಾ ನಾವು